ನಿನ್ನ ಆ ದುರ್ನಡತೆಗೆ ಆ ದೈವವೂ ಅಡ್ಡ ಬಂದಿರುವುದು. ಈಗಲಾದರೂ ದ್ರೌಪದಿಯನ್ನು ಗೌರವದಿಂದ ಕಳುಹಿಸಿಕೊಡು. ದೈವವು ದ್ರೌಪದಿಗೆ ಸೀರೆಯನ್ನು ಕೊಟ್ಟಿರಬಹುದು, ಆದರೆ ನನ್ನ ತತ್ತಾಗುವುದನ್ನು ತಪ್ಪಿಸಲು ಯಾವ ದೈವದಿಂದಲೂ ಸಾಧ್ಯವಿಲ್ಲ. ಇವನಿಗೆ ನಾನೇ ದೈವ. ಸಭೆಯಲ್ಲಿ ನಾನು ಕಾಲು ಜಾರಿ ಬಿಟ್ಟಾಗ ಆತನ ಸಭೆಯನ್ನು ಉಂಟ ಇವಳು ಇನ್ನು ತತ್ತಾಗುವ ಸಭೆಯನ್ನು ಸಭೆಯಲ್ಲಿ ಈಗಲಾದರೂ ನಮ್ಮ ಪೌರಮೇಶ್ವರನಲ್ಲಿ ಕ್ಷಮೆಯನ್ನು ಕೇಳು. ಈಗ ನಿಮ್ಮೆಲ್ಲರ ಭವಿಷ್ಯವು ನಮ್ಮ ಪೌರಮೇಶ್ವರನ ಕೈಯಲ್ಲಿರುವುದು. ಈತನಲ್ಲಿ ಕ್ಷಮೆ ಕೇಳುವುದೇನು? ಈತನಿಗೆ ತಕ್ಕ ಶಾಸ್ತಿ ನನ್ನ ಪತಿ ಭೀಮನಿಂದಲೇ. ಅಂದಿನವರೆಗೂ ಈ ಆಸಿನು ಎಂದಿಗೂ ದಿಟ್ಟ ಶತ್ರುಗಳ ಈ ಅಗಮೆಟ್ಟಿಸಿಗೆವಲ್ಲ ಈ ಕೌರವೇಶ್ವರನ್ನ ಕೆಣಕಿಕೊಳ್ಳುವುದೇ ಕೆಣಕಿಕೊಳ್ಳುವುದಂತಿರಲಿ. ನನ್ನ ತೆರೆಯಲ್ಲಿರುವ ಇನ್ನೊಬ್ಬರನ್ನು ಬಿಡಿಸಿಕೊಳ್ಳಲಿ.